ಸಿದ್ದು ಸಂಪುಟದಲ್ಲಿ ಸಚಿವರಿಗೆ ಮತ್ತೆ ಹಳೆ ಖಾತೆಗಳು ಸಿಕ್ಕಿದ್ದಾವೆ. ಡಿಕೆಶಿ ಸಂಪುಟದಲ್ಲೂ ಕೂಡ ಹಲವು ಸಚಿವರಿಗೆ ಹಳೆ ಖಾತೆ ಮುಂದುವರೆದಿದೆ. ಅದರಲ್ಲಿ ಚೆಲುವರಾಯಸ್ವಾಮಿ ಅವರಿಗೆ ಕೃಷಿ ಹಾಗೆ ಉಳ್ಕೊಂಡಿದೆ. ಇನ್ನು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿದ್ದರು, ಈಗಲೂ ಕೂಡ ಕಾರ್ಮಿಕ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಇನ್ನು ಮಧು ಬಂಗಾರಪ್ಪ ಅವರು ವಿಚಾರಕ್ಕೆ ಬಂದರೆ ಅವರು ಕೂಡ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದರು, ಈಗ ಕೂಡ ಅದು ಮುಂದುವರೆದಿದೆ. ಎಸ್ ಮಲ್ಲಿಕಾರ್ಜುನ ಅವರು ಕೂಡ ಗಣಿ ಮತ್ತು ಭೂವಿಜ್ಞಾನದಲ್ಲಿದ್ದರು, ಈಗ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಈಗ ಮತ್ತೆ ಅದೇ ರೀತಿಯ ಒಂದು ಖಾತೆಯಲ್ಲಿ ಮುಂದುವರೆದಿದ್ದಾರೆ. ಜಮೀರ್ ಅಹಮದ್ ವಸತಿ ಹಾಗೂ ವಕ್ಫ್ ಖಾತೆ. ಇನ್ನು ಎಂ ಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಕೆಜೆ ಜಾರ್ಜ್ ಇಂಧನ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ. ಸೊ ಇವರೆಲ್ಲ ಹಿಂದೆ ಯಾವುದರಲ್ಲಿದ್ದರೂ ಅದೇ ಖಾತೆಯಲ್ಲಿ ಮುಂದುವರೆದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟದಲ್ಲೂ ಹಲವು ಸಚಿವರಿಗೆ ಹಿಂದೆ ನಿರ್ವಹಿಸುತ್ತಿದ್ದಂತಹ ಖಾತೆಗಳನ್ನೇ ಮತ್ತೆ ವಾಪಸ್ ನೀಡಲಾಗಿದೆ. ಎನ್ ಚೆಲುವರಾಯಸ್ವಾಮಿ ಅವರಿಗೆ ಕೃಷಿ, ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ, ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ, ಎಸ್ ಮಲ್ಲಿಕಾರ್ಜುನ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ, ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಹಾಗೂ ವಕ್ಫ್, ಎಂ ಬಿ ಪಾಟೀಲ್ ಅವರಿಗೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ, ಕೆಜೆ ಜಾರ್ಜ್ ಅವರಿಗೆ ಇಂಧನ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ. ಹೀಗೆ ಹಲವು ಸಚಿವರಿಗೆ ಹಳೆಯ ಜವಾಬ್ದಾರಿಗಳೇ ಮುಂದುವರೆದಿದೆ. ಇನ್ನು ನೂತನ ಹಂಚಿಕೆ ವಿಚಾರವಾಗಿ ಯಾರ್ಯಾರಿಗೆ ಹೋಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಇನ್ನು ನೂತನ ಹಂಚಿಕೆಯ ಪ್ರಕಾರ ಚೆಲುವರಾಯಸ್ವಾಮಿ ಕೃಷಿ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಸರಬರಾಜು, ಕೆಎಚ್ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ, ಸಂತೋಷ್ ಲಾಡ್ ಅವರು ಕಾರ್ಮಿಕ, ಕೆಎನ್ ಬಸವಂತಪ್ಪ ಪೌರಾಡಳಿತ, ಮಧು ಬಂಗಾರಪ್ಪ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ, ಲಕ್ಷ್ಮಣ್ ಸವದಿ ಅವರು ಸಹಕಾರ ಹಾಗೂ ಸಕ್ಕರೆ, ಅಜಯ್ ಸಿಂಗ್ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ವಲಯದ ಉದ್ದಿಮೆಗಳು, ಎಸ್ ಮಲ್ಲಿಕಾರ್ಜುನ ತೋಟಗಾರಿಕೆ ಹಾಗೂ ಗಣಿ ಭೂವಿಜ್ಞಾನ, ಎಚ್ ಸಿ ಬಾಲಕೃಷ್ಣ ಅವರಿಗೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ. ಹೀಗೆ ಒಂದಿಷ್ಟು ಸಚಿವರಿಗೆ ಹೊಸ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ 7 ಸಚಿವರು ಮಾತ್ರ ಉಳ್ಕೊಂಡಿದ್ದಾರೆ. ಆ 7 ಸಚಿವರಿಗೆ ಯಾವ ಖಾತೆ ಸಿಗುತ್ತೆ? ಇನ್ನೂ ಕೂಡ ಆ ಒಂದು ಖಾತೆ ಹಂಚಿಕೆ ಆಗಿಲ್ಲ. ಅದು ಇನ್ನು CM ಡಿ ಕೆ ಶಿವಕುಮಾರ್ ಅವರ ಹತ್ರನೇ ಇದೆ. ಅದನ್ನು ಈಗ ಅಳೆದು ತೂಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಟ್ಟರೆ ಜವಾಬ್ದಾರಿಯಿಂದ ನಿಭಾಯಿಸ್ತಾರೆ ಅನ್ನೋದನ್ನು ಚರ್ಚೆ ಮಾಡಿ ನಂತರ ಅದನ್ನು ಅಧಿಕೃತವಾಗಿ ಬಿಡ್ತಾರೆ.